ಮಳೆಯಿಂದ ಹಾನಿ ಅನುಭವಿಸಿರುವ ಜಿಲ್ಲೆಯ ಸಾವಿರಾರು ರೈತರಿಗೆ ಪರಿಹಾರ ಕೊಡಲು ರಾಜ್ಯ ಸರ್ಕಾರ ಸತಾಯಿಸುತ್ತಿದೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತೀವ್ರವಾಗಿ ಖಂಡಿಸಿದರು. ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಸ್ತೆ, ಸೇತುವೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಶಾಲೆ, ಅಂಗನವಾಡಿ ಸೇರಿದಂತೆ ಆಸ್ತಿಪಾಸ್ತಿ ನಷ್ಟಕ್ಕೂ ನಯಾ ಪೈಸೆ ಬಿಡುಗಡೆ ಮಾಡಿಲ್ಲ ಎಂದು ಆಕ್ರೋಶ ಹೊರಹಾಕಿದರು. ರೈತರು ಕಾಯುತ್ತಿದ್ದು ಇನ್ನಾದರೂ ಹಾನಿಗೆ ಪರಿಹಾರ ಕೊಡಿ ಎಂದು ಆಗ್ರಹಿಸಿದರು. 5 ಗ್ಯಾರಂಟಿಗಳಿಗೆ ಹಣ ನೀಡುತ್ತಿರುವುದರಿಂದ ರೈತರಿಗೆ ಪರಿಹಾರ ಕೊಡಲು ಆಗದೇ ಇದ್ದರೆ ಅದನ್ನು ಜನರ ಮುಂದೆ ಹೇಳಿಬಿಡಲಿ ಎಂದರು. ಮಳೆ ಹಾನಿಯಾಗಿ ಕಳೆದ 4-5 ತಿಂಗಳು ಕಳೆದರೂ ಪರಿಹಾರ ನೀಡಲು ಮೀನಾಮೇಷ ಎಣಿಸುತ್ತಿದೆ. ತೋಟಗಾರಿಕೆ ಇಲಾಖೆಯಲ್ಲಿ 444 ಹೆಕ್ಟೇರ್, ಕೃಷಿ ಇಲಾಖೆಯಲ್ಲಿ 861 ಹೆಕ್ಟೇರ್, 99 ಕೆರೆ, 646 ಕಿಲೋಮೀಟರ್ ಲೋಕೋಪಯೋಗಿ ರಸ್ತೆ, 38 ಸೇತುವೆ, 650 ಶಾಲೆ, 369 ಅಂಗನವಾಡಿ, 1227 ವಿದ್ಯುತ್ ಕಂಬ ಹಾಳಾಗಿದ್ದರೂ ಸರ್ಕಾರ ಕಂಡು ಕಾಣದಂತೆ ಇದೆ. ರೈತರ ಬಗ್ಗೆ ಅಸಡೋರುತ್ತಿದೆ ಎಂದು ಕಿಡಿಕಾರಿದರು. ರೈತರ ದೃಷ್ಟಿಯಲ್ಲಿ ಅಂದಾಜಿಸುವುದಾದರೆ 3-4 ಸಾವಿರ ಕೋಟಿ ನಷ್ಟವಾಗಿದೆ. ಆದರೆ ಈ ಸರ್ಕಾರ NDRF ನಿಯಮಾವಳಿ ಪ್ರಕಾರವೇ ಪರಿಹಾರ ಕೊಡಲು ಹಿಂದೇಟು ಹಾಕುತ್ತಿದೆ ಎಂದರು. ವಿಪರ್ಯಾಸ ಎಂದರೆ ರಸ್ತೆ ಗುಂಡಿ ಮುಚ್ಚಲು ಈ ಸರ್ಕಾರ ಹಣ ನೀಡುತ್ತಿಲ್ಲ, ಗ್ರಾಮೀಣಾಭಿವೃದ್ಧಿ 1 ರೂ ನೀಡಿಲ್ಲ ಎಂದು ದೂರಿದರು. ನಾನು ಅಭಿವೃದ್ಧಿ ಮಾಡುತ್ತಿದ್ದೇನೆ, ರೈತರ ಹಿತ ಕಾಯುತ್ತಿದ್ದೇನೆ ಎಂದೆಲ್ಲ ಹೇಳೋ ಸರ್ಕಾರ ಪರಿಹಾರ ಕೊಡದೆ ಇರುವುದಕ್ಕೆ ಏನು ರೋಗ? ಕೇವಲ ಕೇಂದ್ರದತ್ತ ಬೊಟ್ಟು ಮಾಡಿ ಕೂರುವುದು ಸರಿಯೇ ಎಂದು ಕಿಡಿಕಾರಿದರು. ಇನ್ನು ಕೆಲ ದಿನ ಕಾಯುತ್ತೇವೆ, ನಂತರ ಮುಂದೇನು ಮಾಡಬೇಕು ಎಂಬುದು ನಿರ್ಧರಿಸುತ್ತೇವೆ ಎಂದರು. ಜಿಲ್ಲೆಯ ಎಲ್ಲ ಇಲಾಖೆಗಳಲ್ಲಿ ವರ್ಗಾವಣೆ ದಂಧೆ ಮಿತಿಮೀರಿದೆ. ಹಾಸ್ಟೆಲ್ ಅಡಿಗೆಯವರು, ಅಟೆಂಡರ್ಗಳು ವರ್ಗ ಮಾಡಲು 5-10 ಸಾವಿರಕ್ಕೆ ಮಧ್ಯವರ್ತಿಗಳನ್ನು ಬಿಟ್ಟು ಕೈ ಚಾಚಲಾಗುತ್ತಿದೆ ಎಂದು ಬಾಂಬ್ ಸಿಡಿಸಿದ ರೇವಣ್ಣ, ಸಾಕ್ಷ್ಯ ಬೇಕಿದ್ದರೆ ದಾಖಲೆ ಬಿಡುಗಡೆ ಮಾಡುವೆ ಎಂದು ಸವಾಲು ಹಾಕಿದರು. ಹಣ ಕೊಡದೆ ಹೋದರೆ ಎದುರಿಸಲಾಗುತ್ತಿದೆ. ಇದಕ್ಕೆ ಅಧಿಕಾರಿಗಳು ಸರ್ಕಾರ ಅವಕಾಶ ಕೊಡಬಾರದು ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ನ ಕೆಲ ಸಚಿವರು ದೇವೇಗೌಡರ ಕುಟುಂಬವನ್ನು ಟಾರ್ಗೆಟ್ ಮಾಡುತ್ತಿರುವುದಕ್ಕೆ ಪ್ರತಿಕ್ರಿಯೆ ನೀಡಿದ ರೇವಣ್ಣ, ಪೊಲೀಸ್ನವರು ಬಿಟ್ಟು ಅಥವಾ ಬೇರ್ಯಾವುದೋ ಒತ್ತಡದಿಂದ ಗೌಡರ ಕುಟುಂಬ ಮುಗಿಸುತ್ತೇವೆ ಎಂದು ಹೊರಟವರಿಗೆ ನಿರಾಶೆ ಆಗಲಿದೆ. ಕಾಲ ಒಂದೇ ಸಮ ಇರಲ್ಲ ಎಂದು ಎಚ್ಚರಿಸಿದರು. ಇವರು ಏನೇ ಸಂಚು ಮಾಡಿದರೂ ನಮ್ಮ ಕುಟುಂಬ ಹೆದರಲ್ಲ ಎಂದು ತಿರುಗೇಟು ನೀಡಿದರು. ಇದೇ ವೇಳೆ ದೇವೇಗೌಡರು ಯಾರಿಗೂ ಕಣ್ಣೀರು ಹಾಕಿಸಲು ಹೋಗಿಲ್ಲ, ಅವರೇ ಅಗತ್ಯವಿದ್ದಾಗ ಗೌಡರ ಬಳಿ ಬಂದು ಕಣ್ಣೀರು ಹಾಕಿದ್ದಾರೆ, ಕೈಕಾಲು ಹಿಡಿದಿದ್ದಾರೆ ಎಂದು ಕೈ ಸಚಿವರಿಗೆ ಟಾಂಗ್ ನೀಡಿದರು. ಆ ಬಗ್ಗೆ ಈಗ ಮಾತನಾಡಲ್ಲ, ಟೈಮ್ ಬಂದಾಗ ಎಲ್ಲ ಹೇಳುವೆ ಎಂದು ಪ್ರತಿಕ್ರಿಯಿಸಿದರು. ಯಾರ ಕೈಲೂ ಮುಗಿಸಕ್ಕಾಗಲ್ಲ. ಏನೋ ಪೊಲೀಸ್ನ ಇಟ್ಕೊಂಡು ಎದುರಿಸ್ತೀವಿ ಅಂತ ಅವರೇನಾದ್ರು ತಿಳ್ಕೊಂಡಿದ್ರೆ ಅದು ಅವರು ನಿರಾಶರಾಗ್ತಾರೆ. ಇದು ಕಾಲ ಒಂದೇ ಸಮ ಇರೋದಿಲ್ಲ. ಇದು ಬೇಕು ಅಂತ ಈ ಸರ್ಕಾರ ಏನೋ ದೇವೇಗೌಡರ ಕುಟುಂಬ ಮುಗಿಸ್ತೇ ಬಿಡ್ತೀವಿ ಅಂತ ಕೆಲವರು ಹೇಳ್ಕೊಳ್ತಿರುತ್ತಾರೆ. ನೀವು ಹೇಳಿದ್ರೆ ಯಾರೋ 3-4 ಮಂತ್ರಿಗಳು ಹೇಳ್ತಾರೆ ಅಂತ, ಅದಕ್ಕೆಲ್ಲ ಹೆದರಿ ಅಂಜುವಂಥ ಕುಟುಂಬ ಅಲ್ಲ. ಇದೆಲ್ಲ ಎದುರಿಸಿ ಈ ಕುಟುಂಬ 30 ವರ್ಷ ರಾಜಕಾರಣದಲ್ಲಿದ್ದಾರೆ. ದೇವೇಗೌಡರು ಸುಮಾರು 62 ವರ್ಷ ರಾಜಕಾರಣದಲ್ಲಿದ್ದಾರೆ. ಇದೆಲ್ಲ ಎದುರಿಸಿ ಇಂಥವನ್ನೆಲ್ಲ ಎದುರಿಸಿ ದೇವೇಗೌಡರು ನಮ್ಮ ಕುಟುಂಬ ಎದುರಿಸೇ ಇದ್ದೀವಿ. ಗೊತ್ತಾಯ್ತಿಲ್ರಿ? ಇವಕ್ಕೆಲ್ಲ ಯಾರೋ ಪೊಲೀಸ್ನಲ್ಲಿ ಇಟ್ಕೊಂಡು ಎದುರಿಸ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ಅವ್ರಿಗೆ ತಿರುಗುಬಾಣ ಆಯ್ತು. ಮುಂದಕ್ಕೆ ಸರಿ, ತನಿಖೆಗೆ ನ್ಯಾಯಾಲಯ ಇದೆ, ನ್ಯಾಯಾಲಯಕ್ಕೆ ಗೌರವ ಇದೆ, ನಮಗೆ ದೇವ್ರ ಮೇಲೆ ನಂಬಿಕೆ ಇದೆ. ಅದಕ್ಕೆ ನಾವು ಅದ್ರ ಬಗ್ಗೆ ನಾನು ಇವತ್ತೇನು ಮಾತಾಡೋಣ, ಟೈಮ್ ಬಂದಾಗ ಎಲ್ಲ ವಿಷಯ ಹೇಳ್ತೀನಿ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಲಕ್ಷ್ಮಣಗೌಡ, JDS ವಕ್ತಾರ ಹೊಂಗೇರೆ ರಘು ಇದ್ದರು. ಶ್ರೀನಿವಾಸ್, TV 46 ಮಲೆನಾಡು ನ್ಯೂಸ್, ಹಾಸನ.